ಕಿಸಾನ್ ಸಮ್ಮಾನ್ ಯೋಜನೆಯ ಬಿಗ್ ಅಪ್ಡೇಟ್. ಪಿಎಂ ಕಿಸಾನ್ ಸಮ್ಮಾನ್ ನೆರವಿಗಾಗಿ ಕಾಯ್ತಾ ಇದ್ದೀರಾ? ಹಾಗಾದ್ರೆ ಇಲ್ಲಿದೆ ಬಿಗ್ ಅಪ್ಡೇಟ್. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಬಿಗ್ ಅಪ್ಡೇಟ್ ಇದು. ಪಿಎಂ ಕಿಸಾನ್ ಸಮ್ಮಾನ್ ನೆರವಿಗಾಗಿ ಕಾಯ್ತಾ ಇದ್ದಂಥವರಿಗೆ ಇದು ಬಿಗ್ ಅಪ್ಡೇಟ್. 2,000 ಹಣ ಜಮೆ ಆಗೋದು ಯಾವಾಗ ಅಂತ ಹೇಳ್ತಾ ಇದ್ದೀವಿ. 22ನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಜಮೆ ಆಗಬೇಕಿತ್ತು. ಆದ್ರೆ ಮೋದಿ ಸರ್ಕಾರ ಯಾವಾಗ ಹಣ ರಿಲೀಸ್ ಮಾಡಬಹುದು ಅನ್ನುವಂಥದ್ದು. ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಟೈಮ್ ಬಗ್ಗೆ ಕೇಂದ್ರ ಈಗ ಸುಳಿವನ್ನ ಕೊಟ್ಟಿದೆ. ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ ಅಪ್ಡೇಟ್ ಅನ್ನ ಕೊಡ್ತಾ ಇದ್ದೀವಿ. ಪಿಎಂ ಕಿಸಾನ್ ಸಮ್ಮಾನ್ ನೆರವಿಗಾಗಿ ಕಾಯ್ತಾ ಇರುವಂತವರಿಗೆ ಇದು ಅಪ್ಡೇಟ್. 2,000 ಹಣ ಜಮೆ ಆಗೋದು ಯಾವಾಗ ಮತ್ತು 22ನೇ ಕಂತಿನ ಹಣ ಫೆಬ್ರವರಿಯಲ್ಲೇ ಜಮೆ ಆಗಬೇಕಿತ್ತು, ಇನ್ನು ಆಗಿಲ್ಲ. ಇನ್ನು ಮೋದಿ ಸರ್ಕಾರ ಹಣ ಯಾವಾಗ ರಿಲೀಸ್ ಮಾಡುತ್ತೆ, ಯಾವಾಗ ಮಾಡಬಹುದು? ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಟೈಮ್ ಬಗ್ಗೆ ಈಗ ಕೇಂದ್ರ ಸುಳಿವನ್ನ ಕೊಟ್ಟಿದೆ. ಈ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಗಾಗಿ ಕಾಯ್ತಾ ಇದ್ದಂಥವರಿಗೆ ಇದು ಬಿಗ್ ಅಪ್ಡೇಟ್. 22ನೇ ಕಂತಿನ ಹಣ ಏನಿತ್ತು ಇದು ಫೆಬ್ರವರಿಯಲ್ಲೇ ಜಮೆ ಆಗಬೇಕಿತ್ತು. ಮೋದಿ ಸರ್ಕಾರ ಹಣ ಯಾವಾಗ ರಿಲೀಸ್ ಮಾಡಬಹುದು ಮತ್ತು ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಟೈಮ್ ಯಾವಾಗ ಅನ್ನೋವಂಥದ್ದನ್ನ ಈಗ ರಿವೀಲ್ ಮಾಡ್ತಿದ್ದೀವಿ. ಕೇಂದ್ರ ಈ ಬಗ್ಗೆ ಸುಳಿವನ್ನ ಕೊಟ್ಟಿರುವಂಥದ್ದು. ಮಾರ್ಚ್ 3ನೇ ವಾರದಲ್ಲಿ ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಅನ್ನಲಾಗ್ತಿದೆ. 2 ವಾರದಲ್ಲಿ ಪಂಚ ಸಮರಕ್ಕೆ ಮೊಳಗಲಿದೆ ಮಹಾಕಹಳೆ. 5 ರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ್ರೆ ನೀತಿ ಸಂಹಿತೆ ಜಾರಿ ಆಗುತ್ತೆ. ನೀತಿ ಸಂಹಿತೆ ಜಾರಿ ಆದ್ರೆ ಪಿಎಂ ಕಿಸಾನ್ ಸಮ್ಮಾನ್ ಹಣ ಏನಿದೆ ಇದು ರಿಲೀಸ್ ಆಗೋದು ಕಷ್ಟ ಸಾಧ್ಯ. ಹೀಗಾಗಿ ಚುನಾವಣೆ ದಿನಾಂಕ ಘೋಷಣೆಗೆ ಮೊದಲೇ ಪಿಎಂ ಕಿಸಾನ್ ರಿಲೀಸ್ ಫಿಕ್ಸ್ ಅನ್ನಲಾಗ್ತಿದೆ. 2 ವಾರದಲ್ಲಿ ಅನ್ನದಾತರ ಖಾತೆಗೆ ಪಿಎಂ ಕಿಸಾನ್ ಹಣ ಬೀಳುತ್ತೆ. ಮಾರ್ಚ್ 3ನೇ ವಾರದಲ್ಲಿ ಕಿಸಾನ್ ಸಮ್ಮಾನ್ ಹಣ ರಿಲೀಸ್ ಆಗುವಂಥದ್ದು. ಯಾಕೆಂದ್ರೆ 2 ವಾರದಲ್ಲಿ ಪಂಚ ರಾಜ್ಯಗಳ ಸಮರ ಇದೆ. ಹಾಗಾಗಿ ಚುನಾವಣೆಗೆ ಮುಂಚೆನೆ 5 ರಾಜ್ಯಗಳ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆದ್ರೆ ಆ ನೀತಿ ಸಂಹಿತೆ ಜಾರಿ ಆಗತ್ತೆ. ಆವಾಗ ಪಿಎಂ ಕಿಸಾನ್ ಸಮ್ಮಾನ್ ಹಣವನ್ನ ರಿಲೀಸ್ ಮಾಡೋದು ಕಷ್ಟ ಸಾಧ್ಯವಾಗುತ್ತೆ. ಹೀಗಾಗಿ ಚುನಾವಣೆ ಯಾವಾಗ ಅಂತ ದಿನಾಂಕವನ್ನ ಘೋಷಣೆ ಮಾಡೋಕ್ಕಿಂತ ಮುಂಚೆನೆ ಪಿಎಂ ಕಿಸಾನ್ ಹಣ ರಿಲೀಸ್ ಫಿಕ್ಸ್ ಅನ್ನಲಾಗ್ತಿದೆ. 2 ವಾರದಲ್ಲಿ ರೈತರ ಅನ್ನದಾತರ ಖಾತೆಗೆ ಪಿಎಂ ಕಿಸಾನ್ ಹಣ ಬಂದು ಬೀಳಲಿದೆ. ಸಾಮಾನ್ಯವಾಗಿ ಪ್ರತಿ ವರ್ಷ ಫೆಬ್ರವರಿಯಲ್ಲಿ ಆಗುವಂಥದ್ದು ಕ್ರೆಡಿಟ್ ಆಗಿಬಿಡುತ್ತೆ ಕಿಸಾನ್ ಸಮ್ಮಾನ್ ಹಣ. ಆದರೆ ಈಗ ಫಲಾನುಭವಿಗಳಿಗೆ ರಿವೆರಿಫಿಕೇಶನ್ ಡ್ರೈವ್ ನಡೆಸ್ತಿದೆ ಕೇಂದ್ರ. ಕೆಲವರು ಅರ್ಹತೆ ಇಲ್ಲದಂಥವರಿಗೂ ಕೂಡ ಅಕ್ರಮ ಮಾರ್ಗದಲ್ಲಿ ಹಣ ತೆಗೆದುಕೊಳ್ತಿದ್ದಾರೆ, ಅವರು ಕೂಡ ಅರ್ಹರಲ್ಲದವರು ಕೂಡ ಫಲಾನುಭವಿಗಳಾಗ್ತಿದ್ದಾರೆ ಅನ್ನೋ ಕಾರಣಕ್ಕೆ ಹೀಗಾಗಿ ಅನರ್ಹನ ಪಟ್ಟಿಯಿಂದ ಕೈಬಿಡಲು ಪುನರ್ ಪರಿಶೀಲನೆ ಮಾಡ್ತಿದೆ. ಫೆಬ್ರವರಿ ಕಂತಿನ ಹಣ ಕಿಸಾನ್ ಸಮ್ಮಾನ್ ಹಣ ಇನ್ನೂ ಈಗ ರಿಲೀಸ್ ಆಗಿಲ್ಲ.